ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಧನುರ್ಮಾಸ ಪ್ರಾರಂಭವಾಗಿರೋದ್ರಿಂದ ಈಗಾಗಲೇ ನಾನು ನಿಮಗೆ ಹರಳಿ ಎಲೆ ಮೇಲೆ ಮಣ್ಣಿನ ದೀಪವನ್ನು ಯಾವ ರೀತಿ ಹಚ್ಚೋದು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅಕ್ಕಿ ಹಿಟ್ಟಿನ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಅಕ್ಕಿ ಹಿಟ್ಟಿಗೆ ನಾವು ಮೊದಲು ಏನು ಮಾಡಬೇಕು ಅಂತಂದರೆ, ಈಗ 2 ದೀಪವನ್ನು ಮಾಡ್ತಾ ಇರೋದ್ರಿಂದ 2 ದೀಪಕ್ಕೆ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಮಟ್ಟಿಗೆ ನಾನು ಬೆಲ್ಲದ ಪುಡಿ ಹಾಕ್ತಾ ಇದ್ದೇನೆ. ನೀವು ನಿಮ್ಮ ಮನೆಯಲ್ಲಿರುವಂಥ ಬೆಲ್ಲವನ್ನೇ ಕುಟ್ಟಿ ಹಾಕ್ಬೋದು. ಅಕ್ಕಿ ಹಿಟ್ಟನ್ನು ಆದಷ್ಟುನು ಒಂದು ಹೊಸ ರೀತಿಯಲ್ಲಿ ತೆಗೆದುಕೊಂಡ್ರೆ ಒಳ್ಳೆಯದು. ಅಂದರೆ ನೀವು ಬೀಸ್ಕೊಂಬಂದ್ರೆ ಒಳ್ಳೆಯದು, ಅಥವಾ ಅಂಗಡಿಯಿಂದ ತೆಗೆದುಕೊಂಡು ಬಂದು ಉಪಯೋಗಿಸಿದ್ರೆ ಒಳ್ಳೆಯದು. ಅದರ ನಂತರದಲ್ಲಿ ಅದಕ್ಕೆ ನೋಡಿ, ನಾನು ಬಹುಮುಖ್ಯವಾಗಿ ಹಾಕಿರುವಂಥದ್ದು ಅರಿಶಿಣದ ಪುಡಿ. ದೇವರಿಗೆ ನಾವು ಅರಿಶಿಣ ಇಡ್ತೀವಲ್ಲ, ಅದೇ ಅರಿಶಿಣವನ್ನು ಹಾಕಿದ್ದೇನೆ. ಹಾಗೆ ಏಲಕ್ಕಿ ಪೌಡರ್ ಹಾಕಿದ್ದೇನೆ. ಆಮೇಲೆ ಅದಕ್ಕೆ ಕಲಸೋದಕ್ಕೆ ಬೇಕಾಗುವಷ್ಟು ಹಸಿ ಹಾಲನ್ನು ನಾನು ತೆಗೆದುಕೊಂಡಿದ್ದೇನೆ. ನೀವು ನೀರನ್ನು ಬಳಸ್ಬೋದು, ತೊಂದರೆ ಇಲ್ಲ. ನಾನು ಹಾಲನ್ನು ಹಾಕ್ತಾ ಇದ್ದೇನೆ. ನಾನು ಅರಿಶಿಣ ಏನಕ್ಕೆ ಹಾಕಿದ್ದೇನೆ ಅಂದರೆ, ವಿಷ್ಣುವಿನ ಬಣ್ಣ ಹಳದಿ ಆಗಿರೋದ್ರಿಂದ ನಾನು ಅರಿಶಿಣದ ಪುಡಿ ಹಾಕಿದ್ದೇನೆ. ವಿಷ್ಣು ಮತ್ತು ಲಕ್ಷ್ಮಿಯ ಇಬ್ಬರ ಅನುಗ್ರಹ ಸಿಗೋದಕ್ಕೋಸ್ಕರ ನಾವು ಈ ಒಂದು ದೀಪಾರಾಧನೆ ಮಾಡ್ತಿರುವಂಥದ್ದು. ಹಾಗೆಯೇ ಈ ದೀಪಾರಾಧನೆ ನೋಡಿ, ಸಿದ್ಧತೆ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ, ಸ್ವಲ್ಪ ಮೆತ್ತಗೆ ಇರಲಿ, ತುಂಬ ಗಟ್ಟಿ ಕಲಿಸ್ಕೋಬೇಡಿ. ಗಟ್ಟಿ ಕಲಿಸ್ಕೊಂಡ್ರೆ ಅದು ಏನಾಗುತ್ತೆ ಅಂದರೆ ಎಡ್ಜೆಲ್ಲ ಒಡೆದೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ. ನಂತರದಲ್ಲಿ ನೋಡಿ, ನಾನು ಒಂದು ಲೋಟದ ಸಹಾಯದಿಂದ ನಿಮಗೆ ದೀಪ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ಯಾವ ರೀತಿ ಬರುತ್ತೋ ಅದೇ ರೀತಿಯೇ ನೀವು ಒಂದು ದೀಪ ಮಾಡ್ಕೊಳ್ಳಿ. ಹೀಗೆ ಇರಬೇಕು, ಹಾಗೆ ಇರಬೇಕು, ಆ ಥರ ಏನಿಲ್ಲ. ನೋಡಿ, ಆ ತುದಿ ಭಾಗನ ನೀವು ಮಾಡ್ಕೋಬೋದು, ಅಥವಾ ಈ ಥರ ರೌಂಡ್ ಶೇಪಲ್ಲೂ ಕೂಡ ನೀವು ಒಂದು ಬಟ್ಟಲಿನ ರೀತಿಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಯಾವುದೇ ರೀತಿಯಲ್ಲಾದರೂ ಸರಿನೇ ಒಂದು 2 ದೀಪವನ್ನು ಸಿದ್ಧತೆ ಮಾಡ್ಕೋಬೇಕು. ಈ ಒಂದು ದೀಪಾರಾಧನೆಯನ್ನು ನೀವು ಮನೆಯಲ್ಲೂ ಮಾಡ್ಬೋದು, ಹಾಗೆ ದೇವಸ್ಥಾನದಲ್ಲೂ ಸಹ ಮಾಡ್ಬೋದು. ಹಾಗೆ ಈ ದೀಪಕ್ಕೆ ನಾನು ನಾಮವನ್ನು ಬರಿತಾ ಇದ್ದೇನೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಶ್ರೀಗಂಧ, ಅರಿಶಿಣ ಮತ್ತು ಕುಂಕುಮದ ಸಹಾಯದಿಂದ ನಾಮವನ್ನು ಬರೆದಿದ್ದೇನೆ. ಹಾಗೆಯೇ ಈ ದೀಪ ನಿಮಗೆ ಈಗಾಗಲೇ ಹೇಳಿದೆ ದೇವಸ್ಥಾನದಲ್ಲಿ ಮಾಡ್ಬೋದು ಅಂತೇಳಿ. ದೇವಸ್ಥಾನದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ನೀವು ಅಡಿಕೆ ಪ್ಲೇಟನ್ನು ಸಹ ಉಪಯೋಗಿಸ್ಕೋಬೋದು. ಹಾಗೆಯೇ ನೀವು ಮನೆಯಲ್ಲೂ ಮಾಡೋದಾದರೆ ನೀವು ಅಡಿಕೆ ಪ್ಲೇಟು, ಹಿತ್ತಾಳೆ ಪ್ಲೇಟ್ ಯಾವ್ದು ಬೇಕಾದ್ರೂ ಬಳಸ್ಕೋಬೋದು. ಸ್ಟೀಲ್ ಬಳಕೆ ಕಡಿಮೆ ಮಾಡಿ ಅಷ್ಟೇ, ಬೇಡವೇ ಬೇಡ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಂತರ ನೋಡಿ, ಒಂದು ಪ್ಲೇಟ್ ತೆಗೆದುಕೊಂಡಿದ್ದೇನೆ. 2 ಹರಳಿ ಎಲೆಯನ್ನು ತೆಗೆದುಕೊಂಡಿದ್ದೇನೆ. 2 ಹರಳಿ ಎಲೆ ನೀವು ತೆಗೆದುಕೊಂಡು ಬಂದು ಅದನ್ನು ಶುದ್ಧಿ ಮಾಡಿ, ನಂತರದಲ್ಲಿ ಅದಕ್ಕೆ ಅರಿಶಿಣ, ಕುಂಕುಮ ಎಲ್ಲವನ್ನು ಹಚ್ಬಿಟ್ಟು ಅದ್ಮೇಲೆ ಅಕ್ಷತೆ ಹಾಕಿ ನಂತರದಲ್ಲಿ ನೀವು ದೀಪವನ್ನು ಇಡಿ. ನೀವು ಈ ದೀಪಾರಾಧನೆಯನ್ನು ನೀವು ದೇವಸ್ಥಾನದಲ್ಲಿ ಮಾಡೋದಾದರೆ ಮನೆಯಲ್ಲೂ ಕೂಡ ನೀವು ಸಿದ್ಧತೆ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ನಾವು ಅಲ್ಲಿ ಹೋಗಿ ಅಕ್ಕಿ ಹಿಟ್ಟನ್ನೆಲ್ಲ ಕಲಿಸ್ಕೊಂಡು ನಾವು ದೀಪ ರೆಡಿ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ದೀಪವನ್ನು ನೀವು ಮನೇಲೇ ಒಂದು ಸಿದ್ಧತೆ ಮಾಡ್ಕೊಂಡೋಗಿ ಅಲ್ಲಿ ನೀವು ಹರಳಿ ಮರದ ಬಳಿ ಹಚ್ಬೋದು. ಹರಳಿ ಮರದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ವಾಸ ಇರ್ತದೆ, ಜೊತೆಗೆ ಲಕ್ಷ್ಮೀ ವಾಸವೂ ಕೂಡ ಇರ್ತದೆ. ಹಾಗಾಗಿ ನಾವು ವಿಷ್ಣು ಲಕ್ಷ್ಮಿ ಅನುಗ್ರಹ ಪಡೆಯೋದಕ್ಕೋಸ್ಕರ ನಾವು ಈ ಧನುರ್ಮಾಸದಲ್ಲಿ ನಾವು ಈ ರೀತಿಯಾಗಿ ನಾವು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹರಳಿ ಎಲೆ ಮೇಲೆ ಮಾಡುವಂಥದ್ದು. ಹಾಗೆ ನಿಮಗೆ ಒಂದು ಪಕ್ಷದಲ್ಲಿ ನಿಮಗೆ ಹರಳಿ ಎಲೆ ಸಿಗದೆ ಹೋದಾಗ ನೀವು ವಿಳೆದೆಲೆ ಮೇಲೂ ಕೂಡ ನೀವು ಉಪಯೋಗಿಸ್ಕೋಬೋದು. ವಿಳೆದೆಲೆ ಉಪಯೋಗಿಸ್ಕೊಂಡು ಈ ರೀತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ಕೋಬೋದು. ಯಾವ ರೀತಿ ಬೇಕಾದ್ರೆ ನೀವು ಬದಲಾವಣೆ ಮಾಡ್ಕೋಬೋದು. ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆಗೆ ಆದಷ್ಟುನು ತುಪ್ಪವನ್ನೇ ಬಳಕೆ ಮಾಡಿ, ತುಪ್ಪ ಬಿಟ್ಟು ಬೇರೆ ಏನೂ ಬೇಡ. 2 ರೀತಿಯಲ್ಲಿ ನಿಮಗೆ ಅನುಕೂಲವಾಗ್ತದೆ. ಒಂದು ಏನಪ್ಪ ಅಂತಂದರೆ, ನಿಮ್ಮ ಸಂಕಲ್ಪ ಬೇಗನೆ ಈಡೇರ್ತದೆ. ನೀವು ಮನೇಲೂ ಅಷ್ಟೇ ತುಪ್ಪದ ದೀಪವನ್ನು ಹಚ್ಚಿಡೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯ ಫಲ ಸಿಗುವಂಥದ್ದು. ಅಂದರೆ ನೀವೇನು ಅಂದ್ಕೊಳ್ತೀರೋ ಅದು ಕೋರಿಕೆ ಬೇಗನೆ ಈಡೇರುವಂಥದ್ದು. ಹಾಗೆ ಮತ್ತೊಂದು ಏನಪ್ಪ ಅಂತಂದರೆ, ಈ ದೀಪಾರಾಧನೆ ಮಾಡಿದ ನಂತರದಲ್ಲಿ ನೀವು ಈ ದೀಪವನ್ನು ಹಸುಗಳಿಗೆ ಕೊಡ್ತಾ ಇರ್ತೀರಿ, ಅಥವಾ ನೀವು ದೇವಸ್ಥಾನದ ಹತ್ರ ಹಚ್ಚಿದಾಗಲೂ ಕೂಡ ಅದನ್ನು ಹಸುಗೆ ಕೊಡ್ತಾ ಇರ್ತಾರೆ. ಅದರ ಒಂದು ಆರೋಗ್ಯದ ದೃಷ್ಟಿಯಿಂದನೂ ಕೂಡ ನಾವು ಈ ಒಂದು ದೀಪಕ್ಕೆ ಆದಷ್ಟನ್ನು ತುಪ್ಪವನ್ನೇ ಬಳಸೋದು ಒಳ್ಳೆಯದು. ಹಾಗೆಯೇ ಈ ಒಂದು ಅಕ್ಕಿ ಹಿಟ್ಟಿಗೆ ನಾನು ಏನು ಮಾಡಿದ್ದೇನೆ ಅಂದರೆ, ತುಪ್ಪದಲ್ಲಿ 2 ಬತ್ತಿನ 4 ಬತ್ತಿ ತೆಗೆದುಕೊಂಡು ಒಂದೊಂದು ದೀಪಕ್ಕೆ 2 ಬತ್ತಿಯನ್ನು ಹಾಕಿ ನಾನು 2 ಮುಖ ಬರೋ ರೀತಿಯಲ್ಲಿ ನಾನು ದೀಪಾರಾಧನೆಗೆ ಸಿದ್ಧತೆ ಮಾಡ್ಕೊಂಡಿದ್ದೇನೆ. ಹಾಗೆ ಊದಿನ ಕಡ್ಡಿಯಿಂದ ನೀವು ದೀಪವನ್ನು ಹಚ್ಚಿ ನೀವು ಮನೆಯಲ್ಲಿ ದೀಪಾರಾಧನೆ ಮಾಡ್ಬೋದು. ಬೆಳಗ್ಗೆ ನೀವು ಹೆಂಗಿದ್ರೆ, ಈಗ ಧನುರ್ಮಾಸ ಅಲ್ವಾ, ಬೆಳಗ್ಗೆ 6 ಗಂಟೆ ಒಳಗೆ ನೀವು ಹಚ್ಚಿ ತೊಂದರೆ ಇಲ್ಲ. ಹಾಗೆಯೇ ನೀವು ಬೆಳಗ್ಗೆ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ದೀಪದೊಳಗೆ ಅಕ್ಷತೆಯನ್ನು ಹಾಕಿ, ಅದರ ನಂತರದಲ್ಲಿ ಸಂಜೆ ಹೊತ್ತು 6 ಗಂಟೆ ನಂತರದಲ್ಲೂ ಕೂಡ ನೀವು ಈ ದೀಪಾರಾಧನೆ ಮಾಡ್ಬೋದು. ದೇವಸ್ಥಾನದಲ್ಲಿ ನೀವು ಯಾವ ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿರ್ತೀರೋ ಅದೇ ಒಂದು ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿ. ಮನೆಯಲ್ಲೂ ಅಷ್ಟೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಇಷ್ಟು ದಿವಸ ನಾನು ಈ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡ್ತೇನೆ ಅಂತೇಳಿ. 5, 9, 11, 21 ಹೀಗೆ ಧನುರ್ಮಾಸದಲ್ಲಿ ನೀವು ಏನೆಲ್ಲ ಸಂಕಲ್ಪ ಮಾಡ್ಕೊಂಡಿರ್ತೀರ ಆ ಒಂದು ಸಮಯದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಸಹ ಮಾಡಬಹುದು. ಇದರ ಬದಲಿಗೆ ನೀವು ಮಣ್ಣಿನ ದೀಪವನ್ನು ಉಪಯೋಗಿಸ್ಕೋಬೋದು. ನಾನು ಈಗ ವಿಶೇಷವಾಗಿ ನಿಮಗೆ ಅಕ್ಕಿ ಹಿಟ್ಟಿನ ದೀಪ ತಿಳಿಸ್ಕೊಡ್ತಾ ಇದ್ದೇನೆ. ಇದು ವಿಷ್ಣು ಮಾಸ ಆಗಿರೋದ್ರಿಂದ, ಧನುರ್ಮಾಸ ವಿಷ್ಣು ಮಾಸ ಆಗಿರೋದ್ರಿಂದ ನಾನು ಈ ಒಂದು ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಆಚರಣೆ ಮಾಡಿ, ಒಂದು ಸಂಕಲ್ಪ ಮಾಡಿಕೊಂಡು ನೀವು ಈ ದೀಪಾರಾಧನೆ ಮಾಡಿ, ಖಂಡಿತ ನಿಮಗೆ ಒಂದು ವಿಶೇಷ ಫಲ ಸಿಗ್ತದೆ. ಇಂಥ ಕೋರಿಕೆ ಅಂತನಲ್ಲ, ಒಬ್ಬೊಬ್ಬರು ಮನುಷ್ಯ ಅಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿ ಸಮಸ್ಯೆಗಳಿರುತ್ತೆ. ಎಲ್ಲವನ್ನೂ ಕೇಳಿಕೊಂಡು ನೀವು ಈ ಒಂದು ದೀಪಾರಾಧನೆ ಮಾಡಿ, ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಅರಳಿ ಎಲೆ ಮೇಲೆ ನಾನು ಹೇಳಿಕೊಟ್ಟಿರುವಂಥ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.